ಮನೆಗೆ ಬರ್ತೀಯ ಬರಲ್ವಾ ಅಷ್ಟೇ ಹೇಳು. ನೀನು ಅಜ್ಜಿ ಮನೆಗೆ ಬರ್ತೀನಿ ಅನ್ನೋದಾದ್ರೆ ಎಲ್ಲ ನೀಟಾಗೆಲ್ಲ ಅಂದಿರೋ ಆಟ ಸಾಮಾನೆಲ್ಲ ಎತ್ತಿಟ್ಕೋಬೇಕು. ಎತ್ತಿಟ್ಟಾ? ಇಲ್ಲ ಅಲ್ಲೆಲ್ಲ ಇಟ್ಟಾಡ್ತಿದ್ದಲ್ಲ, ಅಲ್ಲೇ ಇದೆಲ್ಲ ಎತ್ತಿಕ್ಕಲ್ಲ ನೀಟಾಗಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಿಸ್ಟಮ್ ಕ್ಲೀನ್ ಮಾಡಿ ತುಂಬ ದಿನ ಆಗಿದೆ. ಅಂದರೆ ತುಂಬ ದಿನ ಅಂತ ಅಂದರೆ ಡೈಲಿ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಸೊ ನನಗೆ ಭಾನುವಾರ ಒಂದೇ ದಿನ ಈ ರೀತಿ ಎಲ್ಲ ಕ್ಲೀನ್ ಮಾಡೋಕ್ಕಾಗೋದು. ಅದಕ್ಕಾಗಿ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಒರೆಸ್ತಾ ಇದ್ದೀನಿ. ಅಮ್ಮ ಮನೆಗೆ ಬೇರೆ ಹೋಗಬೇಕು. ಸೊ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಏನು ಡೀಪ್ ಕ್ಲೀನ್ ಹಿಂಗೇನಿಲ್ಲ, ಸ್ವಲ್ಪ ಒಂದಷ್ಟು ಕಡೆ ಸ್ವಲ್ಪ ಧೂಳಿತ್ತು, ಅದಕ್ಕಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಟೇಬಲ್ ಫ್ಯಾನು ಮತ್ತು ಸಿಸ್ಟಮ್ಮು, ಕೀಬೋರ್ಡು ಮತ್ತು ಫುಲ್ ಟೇಬಲ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ಸೊ ನೋಡೋಣ ಇವತ್ತಿನ ದಿನ ಸರಿ ಯಾವ ರೀತಿ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಿಲ್ದಿರಂಗೆ ಕೊನೆ ತನಕ ನೋಡಿ. ಅದೇ ಕೊಡ್ತೀನಿ ಈಗ. ಏನ್ ಮಾಡ್ತಿಪ್ಪ? ಏನ್ ತೋರಿಸ್ಬೇಕು ನೀನು? ನೋಡಿ ನೋಡಿ Friends, ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ.
ನೋಡಿ ನಾನು ಮಾತಾಡೋದಕ್ಕೆ ಹಾಡ್ಕೊಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಯಾಕೆ ಬಾ. ಓಕೆ ಫ್ರೆಂಡ್ಸ್, ನಾನೀಗ ರೆಡಿ ಆಗಿದ್ದೀನಿ ಅಮ್ಮ ಮನೆಗೆ ಹೋಗೋದಕ್ಕೆ. ಸೊ ಟಿಫನ್ ಆಯಿತು. ಟಿಫನ್ ಬಂದು ಪುಳಿಯೋಗರೆ ಗೊಜ್ಜಿತ್ತು. ಸೊ ಅದಕ್ಕೆ ನಾನು ರೈಸ್ ಇಟ್ಟಿದ್ದೆ. ಸೊ ಮುಗೀತು, ಟಿಫನ್ ಆಯಿತು. ಈಗಷ್ಟೇ ಅಮ್ಮ ಮನೆಗೆ ಹೋಗ್ಬೇಕಂತ ಇದ್ದೀವಿ. ಸೊ ಅಮ್ಮ ಮನೆಯಲ್ಲಿ ನಾನು ಆದಷ್ಟು ವ್ಲಾಗ್ನ ಮಾಡ್ತೀನಿ. ಇವತ್ತು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಇವತ್ತೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಸೊ ನಾನು ಹಿಂದಿನ ವೀಡಿಯೋನಲ್ಲಿ ಶ್ರೀಮಂತ ಕಾರ್ಯಕ್ರಮದ ಅದು ಫಂಕ್ಷನ್ದು ವಿಡಿಯೋ ಹಾಕಿದ್ನಲ್ವ. ಸೊ ಅವ್ರಿಗೆ ನಾವು ಇವತ್ತು ಅಮ್ಮವರು ಊಟಕ್ಕೆ ಇಟ್ಕೊಂಡಿದ್ದಾರೆ. ಸೊ ಅಂದರೆ ಅವರು ಕಾರ್ತಿಕ್ ಸೋಮವಾರದಲ್ಲಿ ತಿನ್ನಂಗಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಇವತ್ತು ಅವ್ರಿಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಇವತ್ತೆಲ್ಲ ಫ್ಯಾಮಿಲೀಸ್ ಎಲ್ಲ ಸೇರ್ಕೊಳ್ತೀವಿ. ನೋಡೋಣ, ಅಮ್ಮ ಮನೆಯಲ್ಲಿ ಆದಷ್ಟು ವ್ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋಣ ಹೇಗೆಲ್ಲ ನಡೆಯುತ್ತೆ ಅಂತ. ಸೊ ನಾನು ಇವಾಗಷ್ಟೆಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ಪಾಪುಗೆಲ್ಲ ಟಿಫನ್ ಊಟ ಎಲ್ಲ ತಿನ್ನಿಸಿ ಈಗಷ್ಟೇ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು. ನೋಡೋಣ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ. ಸೊ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಅಮ್ಮ ಮನೆಗೆ ಹೋಗೋಣ. ನೀವು ನಮ್ಮ ಜೊತೆ ಬಂದು ಎಂಜಾಯ್ ಮಾಡಿ. ಯಾಕವಾ ಯಾಕೆ ಅಳೋದು? ಯಾರದು? ಅಲ್ಲಿ ಹೋಗ್ಬೇಕಂತ ಅಂದ್ಬಿಡ. ಏನ್ ಮಾಡ್ತಿದ್ಯ ಲಿಕ್ಕಿ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಫೋಟೋ ಹೊಡಿತಾರೆ, ವಿಡಿಯೋ ಮಾಡ್ತಾರೆ ಅಂತಾನೆ ಆ ಕಡೆ ತಿರುಗ್ತಾಳೆ. ಕ್ಯಾಮ್ರಾ ಆನ್ ಮಾಡಿದಾಗ ಏನು ಮಾತಾಡಲ್ಲ. ಏನು ಬಿಸಿಲಿದೆ ಅಲ್ವಾ. ಯಾರ್ದು ಶಿನ ಗಾಡಿ ಇದು? ಯಾರ್ದು ಗಾಡಿ ಅದು? ಲವೀಶ್, ಏನ್ ಮಾಡ್ತಿದ್ಯಪ್ಪ? ಬೀಳ್ತ್ಯಾ? ಅಮ್ಮ ಮನೆ ವಿಲೇಜಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿದೆ ಪುಟ್ಪುಟ್ಟಾಗಿ. ಚೆಂಡುವಿದ ಗಿಡ, ಆಲೋವೆರಾ ಗಿಡ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಅಂದರೆ ಅಮ್ಮ ಮನೆ ಗಾರ್ಡನ್ ಹೇಗಿದೆ ಅಂತ ಹೇಳಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಅಮ್ಮ ಅಷ್ಟು ಚೆನ್ನಾಗಿ ಗಿಡನೆಲ್ಲ ಅಷ್ಟು ಮೇಂಟೈನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಗಿಡ ಎಲ್ಲ. ಸೊ ನೋಡ್ತಾ ಇರ್ಬೋದು, ಓವರಾಲ್ ಈ ಥರ ಇದೆ ಅಮ್ಮ ಮನೇಲಿರುವ ಗಾರ್ಡನ್ನು. ಸೊ ಈಗ ತುಂಬ ಬಿಸಿಲು ಇರೋದ್ರಿಂದ ಎಲ್ಲ ಫುಲ್ಲು ಬಾಡಂಗೆ ಆಗಿಬಿಟ್ಟಿದೆ. ನೀರು ಹಾಕಬೇಕು ಸಂಜೆ ಆದಮೇಲೆ. ಸೊ ನೋಡಿ, ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹೊರಗಡೆ ತುಂಬ ಜಾಗ ಇದೆ, ಪ್ಯಾಸೇಜಲ್ಲಿ ಆಟ ಆಡ್ತಾ ಇದ್ದಾರೆ. ಸಾಂಗ್ ಪ್ಲೇ ಮಾಡಿದ್ರು, ಅದಕ್ಕಾಗಿ ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ವಿಡಿಯೋ ನೋಡಿ ನನ್ನ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಆಡ್ತಾರೆ ಅಂತ. ಮಾಡ್ತಾರ ನೋಡಿ ಮಟನ್ ಭಟ್ರು ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾವ್ರೆ. ಇಲ್ಲಿನೆಲ್ಲ ಎತ್ತಿ ಏನದು ಅದು ಏನು ಎತ್ತಿರ್ತಾರದು? ಶರ್ಬಿನ ಅವ್ನು ಬಟ್ಲಿಗೆ ಎತ್ತಿಡ್ತಾ ಇದ್ದಾರೆ ಭಟ್ರು. ನೋಡಿ ಅತ್ತೆಗೆ ಏನು ಸಪೋರ್ಟ್ ಮಾಡ್ತಾರೆ. ಇವತ್ತೆಲ್ಲ ಅಡುಗೆ ಅವ್ರದ್ದೇನೆ. ಮಕ್ಕ ತೋರಿಸಿಲಿ. ನೋಡಿ ಮಕ್ಕ ತೋರಿಸ್ತಾಳೆ ನಾಚಿಕೆ ಅಂತ. ಹಾಕ್ತೀನಿ. ಸೊ ಈ ಸ್ಟವಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತೇಳಿ ಸ್ಟವ್ನಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಈ ಮನೆಯಲ್ಲಿ ಸ್ವಲ್ಪ ಈ ಕಡೆ ಜಾಗ ಇದೆ. ಸೊ ಅದಕ್ಕಾಗಿ ಇಲ್ಲಿ ಮಾಡ್ತಾ ಇರೋದು. ಅಂದರೆ ಶೆಡ್ ಥರ ಇದೆ, ಇಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಹಂಗೆ ಇಲ್ಲೇ ಮಾಡೋಣ ಅಂತೇಳಿ ಸೊ ಮಾಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದಾರೆ.
ಇವ್ರ ಕೈಲಿ ಎಂತಕ್ಕೆ ಮಾಡಿಸ್ತಾ ಇರೋದು ಅಂದರೆ ಸೊ ನೋಡಿ ಊರಿಂದ ತಂದಿರೋದು ನಮ್ಮಪ್ಪ ಮಟನ್ನು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಎಷ್ಟು ಕೆ ಜಿ ಇರ್ಬೋದು ಇದು? ಹಾಂ, ಎಷ್ಟು ಕೆ ಜಿ ಇದೆ? 6 ಕೆ ಜಿನಾ? ನೋಡಿ 6 ಕೆ ಜಿ ಮಟನ್ ನೋಡಿ. ಇವಾಗ ಮಟನ್ ಸಾಂಬಾರು ಆಯಿತು. ಇವಾಗ ಚಿಕನ್ ಕ್ಯಾಪ್ಸಿಕಮ್ ಏನಪ್ಪ ಏನು ಮಾಡ್ತಿದ್ವಿ. ಫೈನಲ್ ಆಗಿ ಇವಾಗ ಮಟನ್ ಸಾಂಬಾರು ರೆಡಿ ಆಯಿತು. ಇವಾಗ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಎಲ್ಲ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಒಬ್ರೊಬ್ರಿಗೆ ಕ್ಯಾಪ್ಸಿಕಮ್ ಕಟ್ ಮಾಡೋದು ಮತ್ತು ಈರುಳ್ಳಿ ಕಟ್ ಮಾಡೋದು, ಈ ರೀತಿ ನಾವೆಲ್ಲ ರೆಡಿ ಕಟ್ ಮಾಡೋದು ಮಾಡಿಕೊಡ್ತಾ ಇದ್ವಿ. ಒಬ್ಬರು ಒಗ್ಗರಣೆ ಹಾಕೋದು ಮತ್ತು ಒಬ್ಬರು ಈ ರೀತಿ ಗ್ರೇವಿನ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ನಮ್ಮ ಅಮ್ಮ ಮನೆ ಅಂದರೆ ಹೊರಗಡೆ ತುಂಬ ಜಾಗ ಇದೆ. ಸೊ ಅದಕ್ಕಾಗಿ ನಾವು ಹೊರಗಡೆ ಮಾಡ್ತಾ ಇರೋದು. ಈಗ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕು ಅಂತ ಅಂದರೆ ನಾವು ಈ ರೀತಿ ಸ್ಟವ್ನಲ್ಲೇ ಮಾಡೋದು. ತುಂಬಾ ಬೇಗ ಆಗುತ್ತೆ. ಈಗ ನಾವು 4 o'clockಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಸೊ ಫೈನಲಾಗಿ 2 ಅವರ್ಸಲ್ಲಿ ನಮ್ಮದೆಲ್ಲ ಕಂಪ್ಲೀಟ್ ಆಯಿತು. ಸೊ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿಯಾಗಿದೆ ಮತ್ತು ಮಟನ್ ಸಾಂಬಾರು ರೆಡಿಯಾಗಿದೆ. ಸೊ ಅಪ್ಪ ಅಂತೂ ಊರಿಗೆ ಹೋದಾಗೆಲ್ಲ ಮಟನ್ ತರ್ತಾನೆ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮಟನ್ನು ಸಾಂಬಾರು ರೆಡಿ ಆಯಿತು ಮತ್ತು ಚಿಲ್ಲಿ ಚಿಕನ್ನು ಗ್ರೇವಿನೂ ಸಹ ರೆಡಿಯಾಗಿದೆ. ಸೊ ಇದಕ್ಕೆ ವೈಟ್ ರೈಸ್ ಮಾಡಿದ್ದೀವಿ. ಸೊ ಫೈನಲಾಗಿ ಅಡುಗೆ ಎಲ್ಲ ರೆಡಿ ಆಯಿತು. ಈಗಷ್ಟೇ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ನಾನು ಶ್ರೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ, ಅವ್ರಿಗೆ ನಾವು ಊಟಕ್ಕೆ ಇನ್ವೈಟ್ ಮಾಡಿದ್ವಿ ಅಮ್ಮ. ಸೊ ಅವ್ರು ಇವಾಗ ಅಷ್ಟೇ ಬಂದು ಎಲ್ಲ ಊಟ ಮಾಡಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಊಟ ಎಲ್ಲ ಮಾಡಿ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದು ಸೊ ನಾವು ಸಹ ಎಲ್ಲ ಊಟ ಮಾಡಿದ್ವಿ. ಸೊ ನಮಗೂ ಟೈಮ್ ಆಯಿತು. ಸೊ ನಾವು ಅಷ್ಟೇ ಹೊರಟ್ವಿ, ಯಾಕೆಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಸೊ ನಮ್ಮ ಭಾನುವಾರದ ದಿನ ಸರಿ ಫ್ಯಾಮಿಲಿ ಜೊತೆ ಈ ಥರ ಎಂಜಾಯ್ ಮಾಡಿದ್ವಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್.